ಯೂಟ್ಯೂಬ್ ಫ್ಯಾಮಿಲಿ, ವೆಲ್ಕಮ್ ಟು ಸಿಂಧುನಾಚಿ ಫ್ಯೂಷನ್ಸ್. ಎಲ್ಲ ಹೇಗಿದ್ದೀರಾ? ನನ್ನ ಫುಕಾಕ್ ಡೈರಿದು ಮಾರ್ನಿಂಗ್ ಡೇ ಸ್ಟಾರ್ಟ್ ಆಗ್ತಾ ಇದೆ. ಸೊ ನೋಡಿ, ಬೆಳಿಗ್ಗೆ ಎದ್ದು ನಾವು ಅಲ್ಲೇ ನೀರು ಕುಡಿಯೋಕ್ಕೆ ಸ್ಟಾರ್ಟ್ ಮಾಡಿದ್ವಿ, ಲೈಕ್ ಫ್ರೆಶ್ ಅಪ್ ಆಗೋದಕ್ಕೆ. ಅಂದರೆ ನಾವು ಇನ್ನೊಂದು ಒನೋಯಿಂದ ಹೋಗ್ಬಿಟ್ಟು ಒಚಿಮನ್ನಿಂದ ಹೋಗ್ಬಿಟ್ಟು ಇನ್ನೊಂದು ಫ್ಲೈಟ್ ತೊಗೊಳ್ಳೋದಿತ್ತು. ಹಾಗಾಗಿ ಒಂದು ಏರ್ಪೋರ್ಟಿಂದ ಅಂದರೆ ಒಂದು ಟರ್ಮಿನಲಿಂದ ಇನ್ನೊಂದು ಟರ್ಮಿನಲ್ಗೆ ಹೋಗ್ತಾ ಇದ್ದೀವಿ. ಬೆಳಿಗ್ಗೆ ಅಂತೂ ಸಖತ್ತು ಬ್ಯೂಟಿಫುಲ್ಲಾಗಿ ಸ್ಟಾರ್ಟ್ ಆಯ್ತು ಅಂತಲೇ ಹೇಳ್ಬೋದು. ಬೆಳಿಗ್ಗೆ ಅಲ್ಲೊಂದು 6 ಗಂಟೆ ಅಷ್ಟೊತ್ತಿಗೆಲ್ಲ ರೀಚ್ ಆಗಿಬಿಟ್ವಿ. ಅಂದರೆ ನಾವು ಹಾರ್ಡ್ಲಿ ಮಲಗಿದ್ದೇನೆ ಬರೀ ಒಂದು 2 to 3 hours ಅಂತ ಅನ್ಬೋದು ಅಷ್ಟೇ. ಎಷ್ಟು ಟಯರ್ಡ್ ಆಗಿತ್ತು ಅಂದರೆ ತುಂಬ ಟಯರ್ಡ್ ಆಗಿತ್ತು. ಸೊ ಬೇಗ ಚೆಕ್-ಇನ್ ಎಲ್ಲ ಆಯಿತು. ಅಲ್ಲಿ ನಿಮಗೆ ಫಾಸ್ಟ್ ಚೆಕ್-ಇನ್ ಅಂದರೆ ಸ್ವಲ್ಪ ಎಕ್ಸ್ಟ್ರಾ ಪೇ ಮಾಡಿಬಿಟ್ಟು ಬೇಗ ಕೂಡ ಚೆಕ್-ಇನ್ ಆಗ್ಬೋದು. ಸೊ ಎಲ್ಲರೂ ಹೇಳ್ತಾರೆ V8 ಜೆಟ್ಟದ್ದು ಸರಿಗಿಲ್ಲ, ರಿವ್ಯೂಸ್ ಆಗಿದೆ, ಹೀಗಿದೆ, ಲೇಟ್ ಅಂತ ಎಲ್ಲ ಹೇಳ್ಬಿಟ್ಟು. ಬಟ್ ನೀವು ಬಿಲೀವ್ ಇಟ್ ಆರ್ ನಾಟ್, ನನಗಂತೂ V8 ಜೆಟ್ದಂತೂ ತುಂಬ ಅಂದರೆ ತುಂಬ ಇಷ್ಟ ಆಯಿತು. ಇನ್ಫ್ಯಾಕ್ಟ್ ನಾನು ಕೂಡ ಭಯದಲ್ಲಿದ್ದೆ, ಹೇಗಿರುತ್ತೋ ಹೇಗೋ ಈ ಫ್ಲೈಟದು ಇಷ್ಟು ಥರ ಇದೆಯಲ್ಲಪ್ಪ ರಿವ್ಯೂಸು, ನನಗಂತೂ ಕ್ಯಾನ್ಸಲ್ ಮಾಡಿಕೊಂಡು ಇನ್ನೊಂದು ತೊಗೊಳ್ಳೋಣ ಅಂತ ಅಂದ್ಕೊಂಡೆ. ಬಟ್ ಲೆಟ್ಸ್ ಟ್ರೈ ಅಂತ ಹೇಳ್ಬಿಟ್ಟು ನೋಡೋಣ, ಬರ್ತಾ ಬೇಕಾದ್ರೆ ಚೇಂಜ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡ್ವಿ. ಬಟ್ ನಿಜವಾಗ್ಲೂ ಎಕ್ಸ್ಪೀರಿಯನ್ಸ್ ತುಂಬ ಚೆನ್ನಾಗಿತ್ತು. ಅವರು ನಮಗೆ ಏನಂತ ಹೇಳಿದ್ರೆ ನೈಟಲ್ಲಿ ಡಿನ್ನರ್ ಕೊಟ್ಟಿದ್ದರು, ಆಮೇಲಿಂದ ಅಲಾಂಗ್ ಸೇಮ್ ಲೈಕ್ ವಾಟರ್ ಬಾಟಲ್ ಇತ್ತು, ಆಮೇಲೆ ಜೊತೆಗೆ ಸ್ನ್ಯಾಕ್ಸ್ ಎಲ್ಲ ಕೊಟ್ಟಿದ್ದರು. ಮತ್ತು ಇವಾಗ ನೋಡಿ, ಒಂದು ಏರ್ಪೋರ್ಟಿಂದ ಇನ್ನೊಂದು ಪ್ಲೇಸ್ಗೆ ಹೋಗ್ತಾ ಇದ್ದೀವಿ. ಇದು ಟರ್ಮಿನಲ್ 1 ಇದ್ದೀವಿ. ಸೊ ಇಲ್ಲಿ ನಾನೇ ಫ್ರೆಶ್ ಅಪ್ ಆಗೋದಕ್ಕೆ ಕಾಫಿ ಎಲ್ಲ ನಾವೇ ತೊಗೊಳ್ತಾ ಇದ್ದೀವಿ. ಬಟ್ ಅಗೇನ್ ಈ ಫ್ಲೈಟಲ್ಲೂ ಕೂಡ ನೋಡಿ, ಇದು ಜಸ್ಟ್ ಶಾರ್ಟ್ ಫ್ಲೈಟ್, ಓಕೆನಾ. ಇಲ್ಲೂ ಕೂಡ ನಮಗೆ ಪೀನಟ್ಸ್ ಕೊಟ್ಟು, ಡಾರ್ಕ್ ಚಾಕ್ಲೇಟ್ ಕೊಟ್ಟು, ವಾಟರ್ ಬಾಟಲ್ ಕೊಟ್ಟಿದ್ದಾರೆ. ನಿಜವಾಗ್ಲೂ ಫಾರ್ ಬೆಟರ್ ಅಂತ ಹೇಳ್ಬೋದು. ಇವನ್ ಟೈಮಿಂಗ್ಸ್ ಎಲ್ಲ ಡಿಲೇ ಅಂತ ಆಯಿತು, ಬಟ್ ನನಗಂತೂ ಗೊತ್ತಿಲ್ಲ, ಟೈಮಿಂಗ್ಸೂ ಕೂಡ ಚೆನ್ನಾಗಿತ್ತು. ನಾನು ಹೇಳ್ತಾ ಇರೋದು ಬರೀ ಸ್ನ್ಯಾಕ್ಸ್ ಕೊಟ್ಟಿರೋದಕ್ಕೆ ಅಂತ ಹೇಳ್ತಾ ಇಲ್ಲ, ಬಟ್ ಓವರ್ ಆಲ್ ನನಗೆ ಗುಡ್ ಆಗಿತ್ತು. ಇವನ್ನು ಕೆಲವು ಸಲ ಎಷ್ಟು ಭಯ ಆಗೋ ಥರ ಇರುತ್ತೆ ಲೈಕ್ ಲ್ಯಾಂಡ್ ಆಗೋ ಟೈಮಲ್ಲಿ. ಇವ್ರದ್ದು ಲ್ಯಾಂಡಿಂಗು ಕೂಡ ಅಷ್ಟೇ ನಮಗೆ ತುಂಬ ಸ್ಮೂತ್ ಅನಿಸ್ತು. ಆಮೇಲೆ ನಾವು ಹೋಗಿದ್ದು ಕೂಡ ಹೇರ್ ಬಸ್, ಅದು ತುಂಬಾ ಅಂದರೆ ತುಂಬ ಚೆನ್ನಾಗಿತ್ತು. ಲೈಕ್ ಓವರ್ ಆಲ್ ನನಗೆ V8 ಜೆಟ್ದಂತೂ ಗುಡ್ ಎಕ್ಸ್ಪೀರಿಯನ್ಸ್ ಅಂತ ಹೇಳ್ಬೋದು. ಸೊ ಫೈನಲಿ ವೆಲ್ಕಮ್ ಟು ಫುಕಾಕ್. ಸೊ ಫುಕಾಕ್ ಇಸ್ ದ ಬೆಸ್ಟ್ ಸಿಟಿ ಅಂತಲೇ ಹೇಳ್ಬೋದು. ಕಿಡ್ಸ್ಗಂತೂ ತುಂಬ ಚೆನ್ನಾಗಿದೆ, ಅಟ್ ದ ಸೇಮ್ ಟೈಮ್ ಅಡಲ್ಟ್ಸ್ಗೂ ಕೂಡ ಚೆನ್ನಾಗಿದೆ. ಅಟ್ರಾಕ್ಷನ್ಸ್ ಅಂತೂ ಕಿಡ್ಸ್ಗೆ ತುಂಬ ಚೆನ್ನಾಗಿದೆ. ಆ್ಯಕ್ಚುಲಿ ವಿಯೆಟ್ನಾಮ್ ನೋಡೋಕ್ಕೆ ಮಿನಿಮಮ್ 10 to 12 days ಬೇಕು. ನಮ್ಮ ಹತ್ರ ಅಷ್ಟು ಟೈಮ್ ಇರಲಿಲ್ಲ. ಆಮೇಲೆ 2 ಪ್ಲೇಸಸ್ಗೆ ಹೋಗಬೇಕು, ನಾರ್ತು ಸೌತ್ ವಿಯೆಟ್ನಾಮ್ ಅಂತ. ಹಂಗಾಗಿ ನಾವು ಬರೀ ಫುಕಾಕ್ ಮಾತ್ರ ಸೆಲೆಕ್ಟ್ ಮಾಡ್ಕೊಂಡ್ವಿ. ಇದು ಫುಕಾಕ್ಸ್ದು ಏರ್ಪೋರ್ಟ್ ತುಂಬ ಚೆನ್ನಾಗಿದೆ. ಎಲ್ಲಿದ್ದಾರೆ ನೋಡ್ರಪ್ಪ, ಎಲ್ಲಿದ್ದಾರೆ ಸಿಂಧುನಾಚಿ, ಎಲ್ಲಿ ಗೋಲ್ಡ್ ಸಿಂಧುನಾಚಿ ಫ್ಯೂಷನ್ಸ್ ಅಂತ ಆಗ್ಬೇಕಿತ್ತು. ಸೊ ನಾವು ಬರ್ತಿದ್ದಂಗೆ ನಮಗೆ ಅವರು ನಂದು ನೇಮ್ ನೋಡ್ಬಿಟ್ಟು ನನಗೆ ಫುಲ್ ಖುಷಿ ಆಯಿತು. ಬಿಕಾಸ್ ಬೇರೆ ಏನೋ ನೇಮ್ ಇರುತ್ತೆ ಅಂತ, ಇಲ್ಲೂ ಸಿಂಧುನಾಚಿ ಅಂತ ಇತ್ತು. ಇವನ್ ಹಾಂಗ್ಕಾಂಗಲ್ಲೂ ಅಷ್ಟೇ ಶಾಲಿನಿ ನಾಚಿಕೇತ ಅಂತ ಇತ್ತು. ಅದಕ್ಕೆ ಇವ್ರು ಹೇಳ್ತದ್ದು ಎಲ್ಲೋಗ್ಲಿ ನಿನ್ನ ನೇಮೇ ಹಾಕ್ಸ್ಕೊಂಬಿಟ್ಟಿರ್ತೀಯ ಅಂತ. ಆ್ಯಕ್ಚುಲಿ ನಾನಂತೂ ನಿಜವಾಗ್ಲೂ ಹಾಕ್ಸಿರೋದಲ್ಲ, ಅವರೇ ತೊಗೊಂಡಿರೋದು. ಇವ್ರು ಅದೇ ಹೇಳ್ತಾಯಿದ್ರು. ಆಮೇಲೆ ಸರಿ ಅಂತ ನೋಡಿ, ಕಾರಂತೂ ಸಖತ್ತು ಸ್ಮೂತಾಗಿತ್ತು. ಅಂದರೆ ಲೈಕ್ ಎಲ್ಲ ಎಲೆಕ್ಟ್ರಿಕ್ ಒನ್ ಅವರಲ್ಲೇ ಯೂಸ್ ಮಾಡ್ತಾ ಇರೋದು. ಸೊ ತುಂಬ ಅಂದರೆ ತುಂಬ ಸ್ಮೂತಾಗಿತ್ತು. ಆಮೇಲೆ ಇಲ್ಲಂತೂ ಯಾರಿಗೂ ಇಂಗ್ಲೀಷ್ ಅಂತೂ ಬರೋದೇ ಇಲ್ಲ. ಇವ್ರದ್ದು ಲೀಡ್ ಆಗ್ತಾ ಇರೋದೇ ಟ್ರಾನ್ಸ್ಲೇಟರಿಂದ ಅಂತ ಹೇಳ್ಬೋದು. ಪ್ರತಿಯೊಂದೂ ನಾವು ಟ್ರಾನ್ಸ್ಲೇಟರ್ ಹಾಕಿ ಯೂಸ್ ಮಾಡ್ತೀವಿ. ನಾನಾಗಿ, ನಚ್ಚಿ ಆಗಿರಲಿ, ತನ್ವಿ ಆಗಿರಲಿ, ಕಡೆಗೆ ನಬೈ ಕೂಡ ಟ್ರಾನ್ಸ್ಲೇಟರ್ ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ, ಅಂಕಲ್ ಅದೇನು, ಅಂಕಲ್ ಇದೇನು ಅಂತ ಕೇಳೋಕ್ಕೆ ಶುರು ಮಾಡ್ದೆ. ಸೊ ಅದೆಲ್ಲ ತುಂಬ ಚೆನ್ನಾಗಿದೆ. ಬಟ್ ತುಂಬ ಅಂದರೆ ಅವ್ರು ಏನು ಹೇಳ್ತಾ ಇದ್ದಾರೆ ಅಂದರೆ, ಇಲ್ಲಿ ತುಂಬ ಕನ್ಸ್ಟ್ರಕ್ಷನ್ ಆಗ್ತದೆ ಏರ್ಪೋರ್ಟ್ ಪಕ್ಕ, ಇದೆಲ್ಲ ಏನು ಅಂತ ನಾವು ಕೇಳಿದ್ವಿ. ತುಂಬ ಒಂದು ನೆಕ್ಸ್ಟ್ 5 yearsಗೆ ತುಂಬ ಡೆವಲಪ್ ಮಾಡಬೇಕಾಗಿದೆ ನಾವು ಟೂರಿಸಮ್ನ. ಹಾಗಾಗಿ ಇಲ್ಲಿ ಮೆಟ್ರೋನ ಕನೆಕ್ಟಿವಿಟಿ ಮಾಡ್ತಾ ಇದ್ದೀವಿ, ಕೇಬಲ್ ಕಾರ್ ಕನೆಕ್ಟಿವಿಟಿ, ಇದೆಲ್ಲ ಅದನ್ನು ನಮಗೆ ಬೇಕಾಗುತ್ತೆ. ಆಮೇಲೆ ಇನ್ನು ನಾವು ಏನು ಟ್ರಾನ್ಸ್ಪೋರ್ಟೇಷನ್ನ ಇನ್ನೂ ಈಸಿ ಆಗಂಗೆ ನಾವು ಮಾಡ್ತಾ ಇದ್ದೀವಿ ಅನ್ನೋದನ್ನು ಅವ್ರು ನಮಗೆ ಹೇಳ್ತಾ ಇದ್ರು. ಇವ್ರ ಹೆಸರು ಬಂದ್ಬಿಟ್ಟು 2 ಅಂತ. ನೋಡಿ, ತನ್ವಿ ಆಲ್ರೆಡಿ ಟ್ರಾನ್ಸ್ಲೇಟರ್ನ ಸ್ಟಾರ್ಟ್ ಮಾಡಿದ್ದಾಳೆ. ನಾನು ಇವರೆಲ್ಲ ಮಾಡೋದನ್ನ ವೀಡಿಯೋ ಮಾಡ್ಕೊತಾ ಇದ್ದೆ. ಬಟ್ ತುಂಬ ಅಂದರೆ ತುಂಬ ಒಳ್ಳೆ ಕೋಆಪ್ರೇಟ್ ಮಾಡ್ತಾರೆ ಅಂತಲೇ ಹೇಳ್ಬೋದು.
Phía đằng sau lưng là sân bay mới. Phía bên đây là tuyến metro sẽ đi thẳng xuống cáp treo. ಓ ಓಕೆ ಮೆಟ್ರೋದಂತೆ ಅಲ್ಲಿ ಏರ್ಪೋರ್ಟ್ Airport. ಸ್ಟ್ರೇಟ್ ಡೌನ್ ಟು ದ ಕೇಬಲ್ ಕಾರ್ ಓಕೆ ಓಕೆ Hiện tại có 100 dự án sẽ hoàn thành vào năm 2027. Currently, there are approximately 100 projects that are scheduled for completion by 2027. Oh, great. Has the economy like recently or like it's been like how is it? Oh, one thing. Có phải du lịch của những nó đã tan mạnh như gần đây hay giống như nó đã như thế nào? ಏನು ಮಾರ್ಸ್ ಆಗಿ ಮಾಡ್ತಾರ Bắt đầu tăng mạnh vào năm 2025. ಏನೋ ತೂನೇ ಬೇರೆ ಕಣೆ ಇದು ಟೂನಾ ತೂ ಬೇರೆ ತೂ ಇಲ್ಲ ಟೂ ಕಾಫಿ Phi. Yeah. ಕಾಫಿ ಆರ್ ಓನ್ಲಿ ಫೀ ನೈಸ್ Fee, it's only fee. No Coffee. coffee. No coffee. we are about to pass by a largest hill farm in Ball form in the Buổi nào thời gian là gì? Yes. Từ đây về khách sạn khoảng 10 phút. Tôi có nhắn tin WhatsApp cho bạn nhưng không thấy bạn trả lời. Pakka click ಆಗುತ್ತಿದ್ದು. ಯಾರಿಗೂ ಗೊತ್ತಿಲ್ಲ Like which was the popular like which was like the most popular place like in Vietnam like foreigners used to visit. Hello Tom and Jerry. Now, what are you having? Orange juice. ಟ್ರಾನ್ಸ್ಲೇಟರ್ನ ಸ್ಟಾರ್ಟ್ ಮಾಡಿ ನಮ್ಮ ಜರ್ನಿ ಕೂಡ ಸ್ಟಾರ್ಟ್ ಆಯಿತು. ಸೊ ಫೈನಲಿ ಬಂದು ಟಾಮಿಲ್ಗೆ ನಾವು ಲ್ಯಾಂಡ್ ಆದ್ವಿ. ಸೊ ಲೈಕ್ ಟಾಮಿಲ್ ರೆಸಾರ್ಟ್ ಆ್ಯಂಡ್ ಸ್ಪಾ ಇದರಲ್ಲೇ ನಾವು ಸ್ಟೇ ಆಗಿದ್ದು. ಇದಂತೂ ಹೈಲಿ ರೆಕಮೆಂಡೆಡ್ ಅಂತಲೇ ಹೇಳ್ಬೋದು. ಸೊ ನಾನೆಲ್ಲ ಇಲ್ಲಿ ಎಲ್ಲ ಅಪ್ಡೇಟ್ ಮಾಡ್ತಾಯಿದ್ದೆ ಲೈಕ್ ಚೆಕ್ ಇನ್ ಆಗೋದಕ್ಕೆ. ಸೊ ತನ್ವಿ ನಬೆ ಆರಾಮಾಗಿ ಜ್ಯೂಸ್ ಕುಟ್ಕೊಂಡು ರಿಲ್ಯಾಕ್ಸ್ ಆಗ್ತಾಯಿದ್ರು. ಸೊ ಇದಂತೂ ಲೈಕ್ ನಾವು ಮಾತಾಡ್ತಾ ಅವರಿಗೆ ಗೊತ್ತಾಯಿತು ನಾನು ಯೂಟ್ಯೂಬರ್ ಅಂತ ಹೇಳಿಬಿಟ್ಟು ನನಗೆ ಆ್ಯಕ್ಚುಲಿ ರೂಮ್ಸ್ ಇದ್ದಿದ್ದು. ಆಮೇಲೆ ಅವ್ರು ಹೇಳಿದ್ರು ನೀವು 4 ಮೆಂಬರ್ಸ್ ಇದ್ದೀರಾ, ಸೊ ನಾನು ನಿಮಗೆ ವಿಲಾನೇ ಕೊಡ್ತೀನಿ, ಅದನ್ನೇ ನೀವು ಅಲ್ಲೇ ಸ್ಟೇ ಮಾಡಿ ಅಂತ ಹೇಳಿದ್ರು. ಸೊ ನನಗೆ ಅದಕ್ಕವ್ರೇನು ಎಕ್ಸ್ಟ್ರಾ ಚಾರ್ಜಸ್ಸು ಕೂಡ ಮಾಡಲಿಲ್ಲ. ಸೊ ನನಗಂತೂ ತುಂಬಾ ಇಷ್ಟ ಆಯಿತು ಆ್ಯಂಡ್ ತುಂಬ ಕಂಫರ್ಟಬಲ್ ಆಗಿತ್ತು. ಆ್ಯಂಡ್ ಈವನ್ ಸ್ಪಾದೆ ರೆಸಾರ್ಟ್ದಂತೂ ಆ್ಯಂಬಿಯನ್ಸ್ ಕೂಡ ತುಂಬ ಕ್ಲೀನ್ ಆ್ಯಂಡ್ ಟೈನಿ ಆ್ಯಂಡ್ ಎಲಿಗೆಂಟ್ ಆಗಿತ್ತು ಅಂತಲೇ ಹೇಳ್ಬೋದು. ಎಲ್ಲನೂ ಅಲ್ಲಲ್ಲೇ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂದರೆ ನಿಮಗೆಲ್ಲನೂ ಈಸಿಯಾಗಿ ರೀಚ್ ಔಟ್ ಆಗ್ಬೋದು, ಆ ಥರ ಮಾಡಿದ್ದಾರೆ. ಫಿಶ್ ಪಾಂಡ ಅಂತೂ ತುಂಬ ಚೆನ್ನಾಗಿತ್ತು ಆ್ಯಂಡ್ ನಿಮಗೆ ಎಲ್ಲನೂ ಕೂಡ ಅಂದರೆ ಕವರ್ ಆಗುತ್ತೆ. ಲೈಕ್ ಇಲ್ಲಿಂದ ವ್ಯೂ ಹೇಗಿದೆ ಅಂತ ಹೇಳಿದ್ರೆ ನಿಮ್ಗೆ ಆ ಕಡೆ ಸೀ ಕೂಡ ಕಾಣಿಸುತ್ತೆ. ಏರ್ಪೋರ್ಟಲ್ಲಿ ಅದು ಲ್ಯಾಂಡ್ ಆಗುತ್ತಲ್ಲ ಅದನ್ನು ಕೂಡ ಫ್ಲೈಟ್ಸ್ ಲ್ಯಾಂಡ್ ಆಗೋದನ್ನು ಕೂಡ ನೋಡ್ಬೋದಾಗಿತ್ತು. ತುಂಬ ಚೆನ್ನಾಗಿದೆ. ಅಲ್ಲೇ ಅವರು ಒಂದು ಚಿಕ್ಕದಾಗಿ ಗಾರ್ಡನಿಂಗ್ ಮಾಡಿದ್ದಾರೆ. ಆಮೇಲಿಂದ ಬಾರ್ ಎಲ್ಲ ಕೆಳಗಡೆ ಇದೆ, ಡೈನಿಂಗ್ ಏರಿಯಾ ಇಲ್ಲೇ ಇದೆ. ಸೊ ನಾವಿದ್ದಿದ್ದು ವಿಲಾ ಆ ಕಡೆ ಇತ್ತು. ಸೊ ಅದು ತುಂಬ ಅಂದರೆ ನನಗೆ ತುಂಬ ಇಷ್ಟ ಆಯಿತು. ಸೊ ನಮಗೆ ರೂಮ್ ಅಂತ ಇದ್ದಿದ್ದು ವಿಲಾ ಹೋಗಿದ್ದಕ್ಕೆ ಒಂಥರ ಫುಲ್ ಖುಷಿ ಆಯಿತು. ಇನ್ಫ್ಲೂಯೆನ್ಸರ್ ಅಂತ ಗೊತ್ತಾದಾಗ ಇನ್ನೂ ಒಂಥರ ಖುಷಿಯಾಗಿ ಕೊಟ್ಟರು. ಸೊ ನನಗೂ ಕೂಡ ಖುಷಿ ಆಯಿತು. ಸೊ ಅದು ಅಲ್ಲದೆ ವ್ಯೂ ಕೂಡ ತುಂಬ ಚೆನ್ನಾಗಿದೆ. ಹಾಗಾಗಿ ನಾನು ರಿಯಲ್ ಆಗಿರೋ ರಿವ್ಯೂನೇ ನಾನು ಕೊಡ್ತಾ ಇದ್ದೀನಿ. ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಹೈಲಿ ರೆಕಮೆಂಡೆಡ್ ಫಾರ್ ಫ್ಯಾಮಿಲಿ ಆ್ಯಂಡ್ ಕಿಡ್ಸ್ ಅಂತಲೂ ಹೇಳ್ಬೋದು. ಈವನ್ ಕಪಲ್ಸ್ಗೂ ಕೂಡ ತುಂಬ ಚೆನ್ನಾಗಿದೆ. ಸೊ ನಮಗೆ ಚೆಕ್ ಇನ್ ಆಗಿದ್ವಿ, ಬಟ್ ಇನ್ನೂ 1 hour ಬೇಕು, ಇನ್ನು ಕ್ಲೀನಿಂಗ್ ಆಗ್ತಾಯಿದೆ ಅಂತ ಹೇಳಿದ್ರು. ಸೊ ಇನ್ನು ಮೀನ್ವೇಲ್ ನಾವು ಊಟ ಮುಗಿಸ್ಕೊಂಡು ಬಂದ್ಬಿಡೋಣ ಅಂತ ಹೇಳಿ ಊಟಕ್ಕೆ ಹೋದ್ವಿ. ಏಕೆಂದರೆ ಬೆಳಿಗ್ಗೆ ನಾವಲ್ಲಿ ಏರ್ಪೋರ್ಟಲ್ಲಿ ಕುಡ್ದಿದ್ವಿ ಜಸ್ಟ್ ಕಾಫಿ, ಆಮೇಲಿಂದ ಫ್ಲೈಟಲ್ಲಿ ಜಸ್ಟ್ ಅದು ಡಾರ್ಕ್ ಚಾಕ್ಲೇಟ್ ಮತ್ತು ಪೀನಟ್ ಸ್ನ್ಯಾಕ್ಸ್ ಅಲ್ವಾ. ಸೊ ಹಾಗಾಗಿ ನಾವು ಚೆಕ್ ಇನ್ ಆದ್ವಿ. ಸೊ ಚೆಕ್ ಇನ್ ಆಗಿ ನಾವು ಡೈರೆಕ್ಟ್ ವಿಲಾಗೆ ಬಂದ್ವಿ. ಬನ್ನಿ ನಮ್ಮ ವಿಲಾದು ರೂಮ್ ಟೂರ್ ತೋರಿಸ್ಕೊಡ್ತೀನಿ ನಿಮಗೆ. ಹಲೋ, ವೆಲ್ಕಮ್ ಟು ಮೈ ವಿಲಾ. 2 daysಗೋಸ್ಕರ ನಮಗಿರೋ ವಿಲಾ ಇದು. ತುಂಬ ಅಂದರೆ ತುಂಬ ಬ್ಯೂಟಿಫುಲ್ ಆಗಿದೆ. ಬಂದಿದೆ ನೋಡಿ, ಕ್ಯೂಟ್ ಆಗಿದೆ ಕಿಚನ್ನು. ಕ್ಯೂಟ್ ಅಂದರೆ ಕ್ಯೂಟ್ ಕೆಟಲ್ ಅಂದರೆ ನಂಗೆ ತುಂಬ ನಬೈ ಬರ್ತ್ಡೇ ಅಂತ ಹೇಳಿದ್ವಲ್ಲ, ಸೊ ಅದಕ್ಕೆ ನಬೈ ಬರ್ತ್ಡೇಗೆ ಎಲ್ಲ ರೆಡಿಯಾಗಿದೆ. ಕೇಕ್ ಎಲ್ಲ ಆಲ್ರೆಡಿ ಅವ್ರು ಇಟ್ಟಿದ್ದಾರೆ. ಸೊ ಬನ್ನಿ ನೆಕ್ಸ್ಟು ಹಾಗೆ ಇಲ್ಲೊಂದು ಕ್ಯೂಟ್ ಆಗಿರೋ ಫ್ರಿಡ್ಜ್ ಇದೆ ಆ್ಯಸ್ ಯೂಶ್ವಲ್.
ಹಾಗೆ ಟಿ ವಿ ಇದೆ. ದೆನ್ ನೋಡಿ ಟೂ ಬೆಡ್ಸ್ ಇದೆ. ಸೊ ನಾವು ಕೇಳಿದ್ವಿ 4 ಮೆಂಬರ್ಸ್ ಅಂತ ಹೇಳಿದ್ದಕ್ಕೆ. ಹಾಗೆ ನನ್ನ ಮಗ ಆಲ್ರೆಡಿ ಎಲ್ಲ ಕಚ ಮಾಡಿದ್ದಾನೆ. ಇದು ನಮ್ಮ ಮಿನಿ ಡ್ರೆಸ್ಸಿಂಗ್ ಟೇಬಲ್. ಹಾಗೆ ಇದು ಒಂದು ಮಿನಿ ವಾರ್ಡ್ರೋಬ್. ಇದು ಒಂದು ಬಾತ್ ಟಬ್ ಇದೆ. ಹಾಗೆ ಚೆನ್ನಾಗಿದೆ. ಇಲ್ಲಿ ನೋಡಿ, ಈ ಕಡೆ ಬನ್ನಿ. ಸೊ ಇದಿಷ್ಟಿದೆ. ತುಂಬ ಅಂದರೆ ತುಂಬ ಎಲಿಗೆಂಟ್ ಆಗಿದೆ, ತುಂಬ ಬ್ಯೂಟಿಫುಲ್ ಆಗಿದೆ. ಇದು ಬಂದ್ಬಿಟ್ಟು ಟಾಮ್ ಎಲ್ ರೆಸಾರ್ಟ್ ಆ್ಯಂಡ್ ಸ್ಪಾ ಅಂತ ಹೇಳ್ಬಿಟ್ಟು ಹೈಲಿ ರೆಕಮೆಂಡೆಡ್ ಅಂತಾನೆ ಹೇಳ್ಬೋದು. ತುಂಬ ಚೆನ್ನಾಗಿದೆ. ಹಾಗೆ ಬೇಡ ಔಟ್ಸೈಡ್ ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂದರೆ ಕ್ಯೂಟಾಗಿರೋ ಟಾಯ್ಲೆಟ್ ಇಟ್ಟಿದ್ದಾರೆ. ತುಂಬ ಚೆನ್ನಾಗಿದೆ ನೋಡಿ. ಆಲ್ರೆಡಿ ತನ್ವಿ ಸ್ವಿಂಗಲ್ಲಿ ಆಟ ಆಡ್ತಾ ಇದ್ದಾಳೆ. ಇದೆ ಅಲ್ಲಿಂದ ಬಂದರೆ ನೋಡಿ, ಇಲ್ಲಿ ಒಂದು ಗಿಡ ಇದೆ. ಹಾಗೆ ಇಲ್ಲಿ ನಮಗೆ ಆರಾಮಾಗಿ ಕುತ್ಕೊಂಡು ಕಾಫಿ ಎಲ್ಲ ಕುಡಿಬೋದು. ಅಷ್ಟು ಕ್ಯೂಟಾಗಿದೆ ಇದು ಪ್ಲೇಸು. ಇದು ಟಾಮ್ ವಿಲ್ಲಾ, ಬ್ಯೂಟಿಫುಲ್ ಆಗಿದೆ ಅಂತಲೇ ಹೇಳ್ಬೋದು. ಸಖತ್ತಾಗಿದೆ. ಅಲ್ಲಿ ನೋಡಿ, ಏನು ಫ್ಲೈಟ್ ಎಲ್ಲ ಲ್ಯಾಂಡ್ ಆಗೋದನ್ನ ಇಲ್ಲಿಂದಲೇ ನೋಡ್ಬೋದು ನೀವು. ಟೇಕ್ ಆಫ್ ಆಗ್ತಾ ಇದೆ. ನೋಡ್ಬೋದು ಅಲ್ಲಿ. ಇಲ್ಲಿ ಸ್ವಿಮ್ಮಿಂಗ್ ಪೂಲ್ ಬ್ಯೂಟಿಫುಲ್ ಆಗಿದೆ, ಸಖತ್ತಾಗಿದೆ ನೋಡಿ. ಟೇಕ್ ಆಫ್ ಲ್ಯಾಂಡ್ ಆಗ್ತಾ ಇದೆ ಫ್ಲೈಟ್, ಅದನ್ನು ನೀವು ನೋಡ್ಬೋದು ಅಲ್ಲಿ. ಇಲ್ಲಿ ಕುತ್ಕೊಂಡು ಆರಾಮಾಗಿ ನೈಟಲ್ಲಿ ಚೆನ್ನಾಗಿ ವ್ಯೂ ಮಾಡ್ಬೋದು. ಈವ್ನಿಂಗ್ ವ್ಯೂ ಮಾಡೋಕ್ಕಂತೂ ಬ್ಯೂಟಿಫುಲ್ ಆಗಿದೆ ಇದು. ನೋಡಿ, ಇಲ್ಲಿ ನಾವು ಆರಾಮಾಗಿ ರಿಲ್ಯಾಕ್ಸ್ ಆಗಿ ಮಲಗ್ಬೋದು. ಅಬ್ಬಾ, ಎಂತೂ ಫುಲ್ ಮಜಾ ಮಾಡ್ತಿದ್ದಾರೆ. ನಮ್ಮ ಪಾಂಡ್ ಇದೆ, ಬ್ಯೂಟಿಫುಲ್ ಆಗಿದೆ. Nabai enjoying watching cartoon. ನಚ್ಚಿ ಅಂತೂ ಫುಲ್ ಎಂಜಾಯ್ ಮಾಡ್ತಾ ಇದ್ದಾರೆ. ಇವಾಗ ಕೇಕ್ ಕಟ್ ಮಾಡೋಣ. ಅದಕ್ಕೂ ಮುಂಚೆ ಕ್ಲೀನಾಗೆಲ್ಲ ಫ್ರೆಶ್ ಅಪ್ ಆಗಿಬಿಡೋಣ. ನೋಡ್ತಾ ಇದ್ದಾನೆ. ಸೊ ನಾನು ಇವಾಗ ನಿಮಗೆ ಫಸ್ಟ್ ನಾವು ಇನ್ನೂ ಫ್ರೆಶ್ ಅಪ್ ಆಗಿಲ್ಲ. ಫ್ರೆಶ್ ಅಪ್ ಆಗೋದ್ರೆ ರೂಮ್ ಎಲ್ಲ ಮೆಸ್ಸಿ ಆಗುತ್ತೆ ಅಂತ ಹೇಳಿಬಿಟ್ಟು ಆಗೋಕ್ಕಿಂತ ಮುಂಚೆನೇ ಇದು ಮಾಡ್ತಾ ಇದ್ದೀವಿ. ಸೊ ಫ್ರೆಶ್ ಅಪ್ ಆದ್ವಿ. ನಾವು ಫಸ್ಟ್ ಡೇನ ಲೀಜರ್ ಇಟ್ಕೊಂಡಿದ್ವಿ, ಯಾಕೆಂದರೆ ನಾವು ನಬೈದು ಬರ್ತ್ಡೇ ಸೆಲೆಬ್ರೇಟ್ ಮಾಡ್ಬೇಕನ್ನ ಇದ್ದಿದ್ದಕ್ಕೋಸ್ಕರ. ಹಾಗಾಗಿ ನಾವು ಅವತ್ತು ಏನೂ ಪ್ರೋಗ್ರಾಮ್ ಇಟ್ಸ್ಕೊಂಡಿರಲಿಲ್ಲ. ಸೊ ನನ್ನ ಪ್ಲ್ಯಾನ್ ಪ್ರಕಾರ ನಾನು ಅಂದ್ಕೊಂಡಿದ್ದಂದರೆ ಅವತ್ತೊಂದು ಬರ್ಡೇ ಸೆಲೆಬ್ರೇಟ್ ಮಾಡೋಣ, ಲೋಕಲೆಲ್ಲ ಏನಿದೆ ಅದನ್ನ ಎಕ್ಸ್ಪ್ಲೋರ್ ಮಾಡೋಣ. ನೆಕ್ಸ್ಟ್ ಡೇ ಎಲ್ಲದೂ ನಾವು ಎಲ್ಲೆಲ್ಲಿ ಹೋಗ್ಬೇಕಂತ ಅಂದ್ಕೊಂಡು ಅದನ್ನು ಪ್ಲ್ಯಾನ್ ಮಾಡ್ಕೊಳ್ಳೋಣ ಅಂತ ಹೇಳಿ ಅಂದಿದ್ದು. ಸೊ ಹಾಗಾಗಿ ಅವನಿಗೆಲ್ಲ ನಾವು ಫುಲ್ ಅಂದರೆ ಫುಲ್ ಖುಷಿ ಆಗಿಬಿಟ್ಟಿದ್ದಾನೆ. ಸೊ ಆ್ಯಕ್ಚುಲಿ ನಾವು ಇದ್ದಿದ್ದು ಪ್ಲೇಸಲ್ಲಿ ಮಾಡೋಣ ಅಂದ್ಕೊಂಡ್ವಿ. ಬೇಡ, ನಾವು 4 ಜನ. ಆಮೇಲೆ ಏನಾಗುತ್ತೆ, ಲಾಸ್ಟ್ ಟೈಮ್ ಹೀಗೇನೆ ಹಾಂಗ್ಕಾಂಗಲ್ಲಿ ಕಟ್ ಮಾಡಿದ್ವಿ. ಇನ್ನೂ ಎಷ್ಟೊಂದು ಲೆಫ್ಟ್ ಓವರ್ ಕೇಕ್ನ ನಾವು ಹಾಗೆ ಬಿಟ್ಬಿಟ್ಟು ಬಂದುಬಿಟ್ವಿ. ಸೊ ಅಟ್ಲೀಸ್ಟ್ ನಾವು ಅಲ್ಲಿ ಡೈನಿಂಗ್ ಏರಿಯಾದಲ್ಲಿ ಮಾಡಿದ್ರೆ ಎಲ್ಲರ ಜೊತೆನೂ ಶೇರ್ ಮಾಡ್ಬೋದು ಅಂತ ಅನಿಸ್ತು. ಸೊ ಹಾಗಾಗಿ ನಾವೇನು ಮಾಡಿದ್ವಿ, ಡೈನಿಂಗ್ ಏರಿಯಾಗೆ ಬಂದ್ಮೇಲೆ ಇದು ಸ್ಟಾಫ್ ಎಲ್ಲರನ್ನೂ ಕರೆದು ನಾವು ನಬೈದು ಬರ್ಡೇನ ಸೆಲೆಬ್ರೇಟ್ ಮಾಡಿದ್ವಿ. ಸೊ ಒಂದು ಲೆವೆಲ್ 8 ಅನ್ಲಾಕ್ ಅಂತ ನಾನು ಮೆಸೇಜ್ನ ಹಾಕಕ್ಕೆ ಹೇಳಿದೆ. ಸೊ ಅವರು ಕೂಡ ಅದನ್ನೇ ಹಾಕಿದರು, ಲೆವೆಲ್ 8 ಇಸ್ ಅನ್ಲಾಕ್ ಅಂತ ಹೇಳಿಬಿಟ್ಟು. ಅಂದರೆ ಈಗ ಅವನು 7th 8 ಇಯರ್ಗೆ ಅವನು ಹೋಗ್ತಾ ಇದ್ದಾನೆ ನಬೈ. ಹಾಗಾಗಿ 8 ಇಯರ್ಸ್ ಬರ್ಡೇ ಈ ಥರ ಇತ್ತು ಒಂದು. ಸೊ ಫೈನಲಿ ಅವ್ನ ಬರ್ಡೇ ಸೆಲೆಬ್ರೇಷನ್ಸ್ ಆಗ್ತಾಯಿದೆ. ಸೊ ಯೂಶ್ವಲಿ ಮನೇಲಿ ಮಾಡ್ತೀವಿ, ಇಲ್ಲಾಂದರೆ ಆಚೆ ಕಡೆ ಬರ್ತೀವಿ. ಮೋಸ್ಟ್ ಆಫ್ ದ ಟೈಮ್ ಅವ್ನ ಬರ್ತ್ಡೇ ಈ ಥರ ಆಚೆ ಕಡೆನೇ ಆಗಿದೆ. ಪ್ರತಿ ವರ್ಷ ಎಲ್ಲೆಲ್ಲಾದರೂ ಹೋಗ್ತಾನೆ ಇರ್ತೀವಿ. ಲಾಸ್ಟ್ ಇಯರ್ ಸ್ಕೇಟಿಂಗ್ ಕ್ಲಾಸಲ್ಲಿ ಇತ್ತು, ಬಿಕಾಸ್ ತನ್ವಿದು ಫಂಕ್ಷನ್ ಇದ್ದಿದ್ದರಿಂದ ನಾವೆಲ್ಲೂ ಹೋಗೋಕ್ಕಾಗಿಲ್ಲ. ಇನ್ಫ್ಯಾಕ್ಟ್ ನನಗೂ ಕೂಡ ಹುಷಾರಿಲ್ಲದಿದ್ದನ್ನು. ಬಟ್ ಈ ವರ್ಷ ಅಗೇನ್ ನಾವು ಬಂದ್ವಿ. ಸೊ ಹೀಗೆ ನೆಕ್ಸ್ಟು ಬರ್ತ್ಡೇ ಸೆಲೆಬ್ರೇಷನ್ ಎಲ್ಲ ಮುಗಿಸಿ ಸೈಟ್ ಸೀಯಿಂಗ್ ಹೋಗೋಣ ಅಂತ ಹೋದ್ವಿ. ಫಸ್ಟು ನಮ್ಮನ್ನ ಕರ್ಕೊಂಡು ಹೋಗ್ತಾ ಇರೋದು ಪಾಲ್ ಇದಕ್ಕೆ ಕರ್ಕೊಂಡು ಹೋಗ್ತಾ ಇದ್ದಾರೆ. ಅದೇನೇ ತೂಗೆ ನಾವು ಫೋನ್ ಮಾಡಿದ್ವಿ. ಅವ್ರ ಹೆಸರು ಬಂದ್ಬಿಟ್ಟು ತೂ ಅಂತ ಹೇಳಿ. ಸೊ ಅವ್ರನ್ನೇನೆ ನಾವು ರೆಕಮೆಂಡ್ ಮಾಡಿದ್ವಿ. ಅವ್ರು ಹೇಳಿದ್ರು ನೀವು ಮೆಸೇಜ್ ಮಾಡಿ ನಾನು ಬರ್ತೀನಿ ಅಂತ. ಸೊ ಹಾಗಾಗಿ ನಾವು ಅವ್ರ ಜೊತೆನೇ ಹೋದ್ವಿ. Does the night market open and what time does it close?
ಸೊ ಇದು ನಮ್ಮ ರೆಸಾರ್ಟಿಂದ ಹಾರ್ಡ್ಲಿ ಒಂದು 10 to 15 ಮಿನಿಟ್ಸ್ ಅಷ್ಟೇ ಇದ್ದಿದ್ದು, ಅಷ್ಟು ಹತ್ರನೇ ಇತ್ತು. ಸೊ ಅವ್ರಿಗೆ ಹೇಳ್ತಾ ಇದ್ವಿ, ಇದಾದಮೇಲೆ ನಮ್ಮನ್ನ ನೈಟ್ ಮಾರ್ಕೆಟ್ ಕರ್ಕೊಂಡೋಗಿ ಅಂತ ಹೇಳಿದ್ವಿ. ಸೊ ಅದ್ರ ಪ್ಲ್ಯಾನ್ಸ್ನ ನಾವು ಹೇಳ್ತಾ ಇದ್ದೀವಿ. ಸೊ ಅವ್ರು ಹೇಳಿದ್ರು, ನಾನು ಪಾರ್ಕ್ ಮಾಡಿ ಬಿಟ್ಟಿರ್ತೀನಿ, ನೀವು ಆದಮೇಲೆ ನನಗೆ ಮೆಸೇಜ್ ಮಾಡಿ ಅಂತ ಹೇಳ್ತಾಯಿದ್ರು. I'll message you. Yes. Now we will open up for you 2 years old. Show you the inside. Ready? Yeah. Cho con bé áo trắng Là chi? And only 50 to 60% they are per inside. Not any outside for macron. Yeah, we got one. Now this is Ampoyan 2 years old. Please take a look. đưa cho khách thì nước xa ra, chứ đưa cho anh chỗ anh đang lấy cái này. Paul. Here we display the antique that the powder found from 6 shipwreck. In our powder, we want some diamond, and we accidentally discovered these antiques. On the studio, We want to here to display the coral data. We have the transformation process already done. Đây là ship. Our chef process. And these are the product we make. Andre. ಫೋನ್ ಎಲ್ಲ ಕಣಲು ಇದೊಂದು ಮಾಡಿರೋದು ಇದು ಫೋನಲ್ಲಿ. What you see here in the farm, yes, in the natural environment, they can be up to 100 years old. When they die, they also have the transformation process with very strong pressure under the ocean. They became fossilized like this. The biggest shell our company had weighed is 300 kilos. So, like, how many years old is this? This is million years. Million years. We found it when they already fossilized. Yeah. Oh my God. These are the products we make from the fossil giant clam shell. And the most special product is the art sculpture bitter. For the shell, this we have 3 processes: drawing, carving, and polishing. And it takes 30 to 40 days. And you can understand the product. ಹಲೋ ಹೇಳಿ ಸರ್. ಇವಾಗ ನಿಮ್ಮಪ್ಪ ನಂಗೊಂದು ಮುತ್ತಿನ ಹಾರ ಕೊಡಿಸ್ತಾರೆ. ವಿಷ್ಣುವರ್ಧನ್ ಅಭಿಮಾನಿ ಅಲ್ವಾ? ಈ ಪರ್ಲ್ ಫ್ಯಾಕ್ಟ್ರಿಯಲ್ಲಿ ಏನಂತ ಹೇಳಿದ್ರೆ ಹೇಗೆ ಪ್ರೋಸೆಸ್ ಆಗುತ್ತೆ ಅಂದರೆ ಪರ್ಲ್ನ ಹೇಗೆ ಚಿಪ್ಪಿಂದ ತೆಗಿತಾರೆ ಅನ್ನೋದನ್ನು ನಮಗೆ ಎಕ್ಸ್ಪ್ಲೇನ್ ಮಾಡಿದ್ರು. ಅದಂತೂ ಮಾತ್ರ ವಾವ್ ಥರನೇ ಇತ್ತು. ಏಕೆಂದರೆ ನಾವು ಅದನ್ನು ಕೇಳಿದ್ದೆ ಅಷ್ಟೇ, ಅದರೊಳಗಡೆ ಚಿಪ್ ಇರುತ್ತೆ, ಚಿಪ್ ಒಳಗಡೆ ಮುತ್ತಿರುತ್ತೆ, ಅದನ್ನು ಹೀಗಿರುತ್ತೆ ಅಂತ. ಬಟ್ ಇವತ್ತು ಅದನ್ನು ಕಣ್ಣಾರೆ ನೋಡಿದ್ವಿ. ಸೊ ತುಂಬ ಚೆನ್ನಾಗಿತ್ತು. ಸೊ ನೀವು ಕೂಡ ಹೋದರೆ ಮಿಸ್ ಮಾಡಿಬಿಡಿ. ಆ ಪರ್ಲ್ ಫ್ಯಾಕ್ಟ್ರಿಗೆ ಹೋಗಿ ಅದು ಮುತ್ತೆಲ್ಲ ಹೇಗೆ ತೆಗಿತಾರೆ, ಅದನ್ನು ಹೇಗೆ ಪಾಲಿಷ್ ಮಾಡ್ತಾರೆ, ಆಮೇಲೆ ತುಂಬ ಲಾಂಗ್ ಇಯರ್ಸಿಂದ ಅದೆಷ್ಟು ಫಾರ್ಮೆಂಟೇಷನ್ ಆಗಿರೋ ಇದನ್ನು ಸಮುದ್ರದ ಕಲ್ಲುಗಳು ಮತ್ತು ದೊಡ್ಡ ದೊಡ್ಡ ಚಿಪ್ಗಳು ಹೇಗಿದೆ ಅದನ್ನೆಲ್ಲ ನಾವಲ್ಲಿ ನೋಡ್ಬೋದು. ಅಲ್ಲಿಂದ ತೆಗೆದಿರೋ ಮುತ್ತಿನ ಹಾರನ ಹಾಗೆ ಅಲ್ಲಿ ಮ್ಯಾನುಫ್ಯಾಕ್ಚರ್ ಕೂಡ ಮಾಡಿದ್ದಾರೆ. ಹಾಗೆ ಡಿನ್ನರ್ ಸೆಟ್ ಎಲ್ಲನೂ ಇದೆ. ಸೊ ಸ್ವಲ್ಪ ಎಕ್ಸ್ಪೆನ್ಸಿವ್ ಕೂಡ ಇದೆ. ಸೊ ನಿಮ್ಗೆ ಯಾರಿಗೆಲ್ಲ ಇಷ್ಟ ಆಗುತ್ತೆ ಅದನ್ನು ತೊಗೋಬೋದು. ಅಲ್ಲೇ ಸೇಲ್ ಕೂಡ ಮಾಡ್ತಾರೆ, ಸ್ವಲ್ಪ ಕಡಿಮೆ ಕೂಡ ಇದೆ. ಸೊ ನೀವು ಸ್ವಲ್ಪ ಬಾರ್ಗೇನ್ ಮಾಡೋದೆಲ್ಲ ಏನೂ ಇರಲ್ಲ. ಅಕಸ್ಮಾತ್ ಇದೆಯೋ ಏನೋ ಗೊತ್ತಿಲ್ಲ ನನಗೆ, ಬಟ್ ನಾವಂತೂ ಅವ್ರು ಹೇಳಿದಷ್ಟೊತ್ತಿಗೆ ನಾವು ಇದು ಮಾಡ್ಕೊಂಡು ತೊಗೊಂಡು ಬಂದ್ವಿ. ಬಟ್ ಅಲ್ಲೆಲ್ಲ ಫಿಕ್ಸ್ಡ್ ರೇಟೇ ಇತ್ತು. ಅದೆಲ್ಲ ನಿಮಗೆ ಗ್ರಾಮ್ಸು ಆ ಥರ ಅವರು ಅಂದರೆ ಚಾರ್ಜಸ್ ಮಾಡ್ತಾರೆ. ಸೊ ಓವರಾಲ್ ತುಂಬ ಚೆನ್ನಾಗಿತ್ತು. ಸೊ ಅದ್ರ ಹಿಂದೆಯೇ ನಮಗೆ ಸಮುದ್ರ ಇದೆ, ಅಲ್ಲಿ ನಾವು ಚೆನ್ನಾಗಿ ಆಟ ಆಡಬಹುದು. ಸೊ ನೆಕ್ಸ್ಟ್ ಡೇ ಮಾರ್ನಿಂಗ್ ಕೂಡ ನಮ್ಮನ್ನ ಇಲ್ಲಿಗೆ ಕರ್ಕೊಂಡು ಬಂದಿದ್ದರು. ಸೊ ಅದಂದರೆ ಕೋರ್ ಐಲ್ಯಾಂಡ್ಗೆ ಹೋಗೋ ಟೈಮಲ್ಲಿ. ಸೊ ಅವಾಗಲೂ ನಾವು ಇದನ್ನು ನೋಡಿದ್ವಿ. ಸೊ ಟೂ ಟೈಮ್ಸ್ ನಾವು ಇದನ್ನು ಎಂಜಾಯ್ ಮಾಡಿದ್ವಿ. ಬಟ್ ಸನ್ಸೆಟ್ ಅಂತೂ ತುಂಬ ಬ್ಯೂಟಿಫುಲ್ ಆಗಿತ್ತು ಇಲ್ಲಿ ಹೋಗಿದ್ದಂತೂ. ನನಗಂತೂ ಈ ಪ್ಲೇಸ್ ಅಂತೂ ವಾವ್ ಅಂತಲೇ ಅನಿಸ್ತು. ಓವರಾಲಾಗಿ ನನಗೆ ಡೇ 1 ಅಂತೂ ತುಂಬ ವಾವ್ ಅಂತಲೇ ಇತ್ತು. ಗೊತ್ತಿಲ್ಲ ಡೇ 2 ಹೇಗಿರುತ್ತೆ ಅಂತ ಹೇಳಿಬಿಟ್ಟು ಅದನ್ನು ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಸೊ ನಂತೂ ಅವರಪ್ಪ ಕೈ ಹಿಡ್ಕೊಂಡೇ ನಿಂತಿದ್ರು, ಎಲ್ಲಿ ಅವನು ಮುಂದಕ್ಕೆ ಹೋಗ್ತಾನೋ ಏನೋ ಅಂತ. ಅವನಿಗಂತೂ ಸ್ವಲ್ಪ ಫಿಶ್ ಅಂದರೆ ಭಯ, ಕಾಲಿಗೆ ಬಂದುಬಿಡುತ್ತೆ ಅಂದ್ಬಿಟ್ಟು ಅದಕ್ಕೆ ಹಿಂದಕ್ಕೆ ಓಡೋಗಿ ಎಲ್ಲಿ ಬಿದ್ದುಬಿಡ್ತಾನೆ ಅಂತ ಅವರಪ್ಪ ಕೈಯೆಲ್ಲ ಇಟ್ಕೊಂಡಿದ್ರು. ಸೊ ಆಮೇಲೆ ತನ್ವಿ ಕೂಡ ಬಂದು ಜಾಯ್ನ್ ಆದಳು. ಸೊ ನನಗೂ ಕೂಡ ಹೋಗಬೇಕಂತ ಇಷ್ಟ ಇತ್ತು, ಬಟ್ ಆಲ್ರೆಡಿ ಅಲ್ಲಿ ಸಂಜೆ ಆಗ್ತಾಯಿತ್ತಲ್ಲ. ಸೊ ಹಾಗಾಗಿ ನಾನು ನೀರಲ್ಲಿ ಏನು ಇಳಿಲೇ ಇಲ್ಲ. ಸೊ ನಾನು ಅಲ್ಲೇ ಬೀಚಲ್ಲೇ
ಇದು ಮಾಡಿದ್ವಿ. ಸೊ ಇಲ್ಲಿಂದ ಆದಮೇಲೆ ನೆಕ್ಸ್ಟ್ ನಾವು ನೈಟ್ ಮಾರ್ಕೆಟ್ಗೆ ಹೋದ್ವಿ. ನೈಟ್ ಮಾರ್ಕೆಟ್ ಬಂದುಬಿಟ್ಟು ಫುಕಾಕ್ ನೈಟ್ ಮಾರ್ಕೆಟ್ ಬಂದುಬಿಟ್ಟು 6 o'clock ಮಿಡ್ ನೈಟ್ 12 o'clock 1 o'clock ತನಕನೂ ಇರುತ್ತಂತೆ. ಸೊ ನಮ್ಗೆ ಅಷ್ಟೊಂದೆಲ್ಲ ಲೇಟಾಗೆಲ್ಲ ಇರೋದು ಬೇಡ ಅಂತ ಹೇಳ್ಬಿಟ್ಟು ನಾವು ಇಲ್ಲಿಂದ ಬೇಗನೆ ಹೊರಟ್ವಿ. ಬೈ ಲೈಕ್ 6-6:30ಗೆಲ್ಲ ನಾವು ಫುಕಾಕ್ದು ನೈಟ್ ಮಾರ್ಕೆಟ್ಗೆ ಎಂಟರ್ ಆದ್ವಿ. ಬಟ್ ನಿಮಗೆ ನೈಟ್ ಮಾರ್ಕೆಟಲ್ಲಿ ಅಂದರೆ ನಿಮಗೆ ಎಲ್ಲನೂ ಸಿಗುತ್ತೆ, ಎಸ್ಪೆಷಲಿ ನಾನ್ ವೆಜ್ ಅಂತೂ ಓ ಮೈ ಗಾಡ್, ಇಲ್ಲಿ ಎಂತೆಂಥ ನಾನ್ ವೆಜ್ಗಳಿದೆ ಅಂತ ಹೇಳಿದ್ರೆ ಯು ಕಾಂಟ್ ಇಮ್ಯಾಜಿನ್. ಆ ಥರ ಎಲ್ಲ ನಾನ್ ವೆಜ್ಗಳೆಲ್ಲನೂ ನೀವು ತಿನ್ಬೋದು. ಇವನ್ ನಾನ್ ವೆಜಿಟೇರಿಯನ್ಸ್ ಕೂಡ ತಿನ್ನೋಕ್ಕೆ ಇಷ್ಟ ಆಗಲ್ವೇನೋ ಆ ಥರ ಇದೆ. ಬಟ್ ಮಕ್ಳಿಗಂತೂ ತುಂಬ ಆ್ಯಸ್ ಯೂಶುವಲ್ ಕಿಡ್ಸ್ ಅಟ್ರಾಕ್ಷನ್ಸ್ ಇತ್ತು. ಏನೇನೋ ಸಣ್ಣದು ಟಾಯಿ, ಏನೇನೋ ಬುಬುಲು ಏನೇನೋ ಇರುತ್ತೆ ನೋಡಿ, ಅಂಥದ್ದನ್ನೆಲ್ಲ ಇಟ್ಟಿದ್ರು. ಆ್ಯಂಡ್ ಫ್ರೂಟ್ಸ್ ಆ್ಯಂಡ್ ವೆಜಿಟೇಬಲ್ಸ್ಗಿಂತ ಫ್ರೂಟ್ಸ್ ತುಂಬ ಇಲ್ಲಿ ಪ್ರಿಫರ್ ಮಾಡ್ತಾರೆ. ಫ್ರೂಟ್ಸ್ ಕೂಡ ಇತ್ತು. ಸೊ ನಾವಂತೂ ಆ ಸ್ಮೆಲ್ಗೆ ಏನೂ ತೊಗೊಳ್ಳಿಲ್ಲ. ಫಸ್ಟ್ ಆ ಮಾರ್ಕೆಟಿಂದ ಆಚೆ ಬಂದುಬಿಡೋಣ ಅನಿಸ್ತು. ಬಟ್ ನಾವು ಬಂದುಬಿಟ್ಟು ಇದು ಎಂಟ್ರೆನ್ಸಲ್ಲಿ ಹೋಗ್ದಾಗ ಇಲ್ಲೇನೋ ಅಂತ ರೋಸ್ಟಿಂಗ್ ಸ್ಮೆಲ್ಲೆಲ್ಲ ಏನೂ ಇರಲಿಲ್ಲ. ಸೊ ಹಾಗಾಗಿ ನಬೈಗೆ ಇದು ಐಸ್ ಕ್ರೀಮ್ದು ತೊಗೊಳ್ಳೋಣ, ನನಗೂ ಭಯ ಆಗ್ತಿತ್ತು, ಗಂಟ್ಲು ನೋವು ಏನಾದರೂ ಆಗುತ್ತೆ ಅಂದ್ಬಿಟ್ಟು ಇಲ್ಲ ಏನಾಗಲ್ಲ ಟ್ರೈ ಮಾಡೋಣ ಬಿಡು ಅಂತ ಹೇಳಿದ್ರು. ಸೊ ನಾನಿಲ್ಲಿ ಒಂದು ಬ್ಯಾಂಬೋದು ಫ್ಲಾಸ್ಕ್ ತೊಗೊಂಡೆ, ಅದಂತೂ ತುಂಬ ಚೆನ್ನಾಗಿದೆ. ಅದನ್ನು ನಾನು ನಿಮ್ಮ ಜೊತೆ ನೆಕ್ಸ್ಟ್ ಲಾಗಲ್ಲಿ ಶೇರ್ ಮಾಡ್ತೀನಿ. ಬನ್ನಿ ಫುಕಾಕ್ ನೈಟ್ ಮಾರ್ಕೆಟ್ ಹೇಗಿದೆ ಅನ್ನೋದನ್ನು ನೋಡ್ಕೊಂಡು ಬನ್ನಿ. ಎರಡು ತಗೊಳ್ರಿ ಸಾಕು, ಅದು ಎತ್ಕೊಂಡೋಗದೆ ನೀವು ಪ್ರಾಬ್ಲಮ್. ಎಲ್ಲೂ ನಾನು ಪೊಲೀಸ್ನ ನೋಡಲಿಲ್ಲ, ನಾನು ಬೆಳಿಗ್ಗೆಯಿಂದನ ನೋಡಿಲ್ಲ, ಎಲ್ಲೂ ನೋಡಲಿಲ್ಲ ಒಂದು ಪೊಲೀಸ್ನ. ಆ್ಯಕ್ಚುಲಿ ನಾವು ನೈಟ್ ಮಾರ್ಕೆಟಲ್ಲಿ ತುಂಬ ಹಾಗಿರುತ್ತೆ ಹೀಗಿರುತ್ತೆ ಅಂತ ತುಂಬ ಏನೇನೋ ಇಮ್ಯಾಜಿನೇಷನ್ ಮಾಡ್ಕೊಂಡು ಹೋದ್ವಿ. ಹೌದು, ಅಲ್ಲಿ ತುಂಬ ಥಿಂಗ್ಸ್ಗಳಿದೆ ತೊಗೊಳ್ಬೋದು. ಬಟ್ ನಮಗೆ ಆ ಸ್ಮೆಲ್ಗೆ ನಮ್ಗೆ ಅಲ್ಲಿ ಇರೋಕ್ಕಾಗಿಲ್ಲ. ಆ್ಯಸ್ ಅ ವಿ ಆರ್ ವೆಜಿಟೇರಿಯನ್ಸ್ ನಮಗಂತೂ ಅಲ್ಲಿ ಇರೋಕ್ಕೆ ಆಗಿಲ್ಲ ಆ ಸ್ಮೆಲ್ಗೆ. ಸ್ಟಾರ್ಟಿಂಗ್ ಎಂಟ್ರೆನ್ಸಲ್ಲಿ ಅಷ್ಟೇ ನಾವು ಒಂದು ಸ್ವಲ್ಪ ಥಿಂಗ್ಸ್ನ ನೋಡಿದ್ವಿ ಡೀಟೇಲಾಗಿ. ಅದಾದಮೇಲೆ ಒಳಗಡೆ ಹೋಗ್ತಾ 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 ಫುಲ್ ಮೂಗು ಮುಚ್ಕೊಂಡು ಹೋದ್ವಿ. ಆಮೇಲೆ ನೆಕ್ಸ್ಟ್ ರೋಡಿಗೆ ಬಂದು ನಾನೊಂದು ಆಗಲೇ ಹೇಳಿದಾಗ ಒಂದು ಬ್ಯಾಂಬೂ ಫ್ಲಾಸ್ಕ್ ತೊಗೊಂಡು ಹೊರಟ್ಬಿಟ್ವಿ. ಇಮಿಡಿಯೇಟಾಗಿ ನಮ್ಮ ಡ್ರೈವರಿಗೆ ಕರೆದು ನಮ್ಮನ್ನ ಡಿನ್ನರಿಗೆ ಕರ್ಕೊಂಡು ಹೋಗಪ್ಪ, ಹೋಟೆಲಿಗೆ ಬಿಟ್ಬಿಡು ಅಂತ ಹೇಳಿದ್ವಿ. ಸೊ ನಾನು ಆಗಲೇ ಹೇಳ್ದಂಗೆ ಎಲ್ಲೂ ಬೆಳಗ್ಗೆಯಿಂದ ನೋಡ್ತೀನಿ, ಒಂದು ಕಡೆನೂ ಒಂದು ಪೊಲೀಸ್ ನೋಡಿಲ್ಲ, ಒಂದು ಟ್ರಾಫಿಕ್ ಕಂಟ್ರೋಲರ್ ನೋಡಿಲ್ಲ, ಏನಿಲ್ಲ. ಎಲ್ಲರೂ ಅವರೇನೇ ರೂಲ್ಸ್ ಫಾಲೋ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಯಾರಾದರೂ ಒಬ್ರು ಯೂಟರ್ನ್ ತೊಗೊಳಕ್ಕೆ ಬಂದರೂ ಒಬ್ಬರು ಒಂದು ಆರನ್ ಮಾಡಲಿಲ್ಲ. ತುಂಬ ಚೆನ್ನಾಗಿ ರೂಲ್ಸ್ ಫಾಲೋ ಮಾಡ್ತಾಯಿದ್ರು. ಅದನ್ನೇ ಹೇಳ್ತಾ ಇದ್ದೆ, ಇಲ್ಲಿ ಒಂದು ಪೊಲೀಸ್ನ ನೋಡಿಲ್ಲ, ಏನಿಲ್ಲ. ಬಟ್ ಎಷ್ಟು ಚೆನ್ನಾಗಿ ರೂಲ್ಸ್ ಎಲ್ಲ ಫಾಲೋ ಮಾಡ್ತಾ ಇದ್ದಾರೆ. ಕಂಟ್ರಿ ತುಂಬ ಚಿಕ್ಕದಾದ್ರೂ ಚೊಕ್ಕವಾಗಿದೆ ಅಂದ್ಬಿಟ್ಟು ಹೇಳ್ತಾ ಇದೆ. ಸೊ ಫೈನಲಿ ನಮ್ಮ ಹೋಟೆಲ್ ಬಂತು. ನಾವು ಹೋಗಿದ್ದು ಗಣೇಶ ರೆಸ್ಟೋರೆಂಟ್ಗೆ. ಇದು ಫುಕಾಕ್ ಮೇನ್ ಸಿಟಿನಲ್ಲೇ ಇದೆ. ತುಂಬ ಚೆನ್ನಾಗಿದೆ, ರೆಕಮೆಂಡೆಡ್ ಅಂತಲೇ ಹೇಳ್ಬೋದು. ಅಂದರೆ ನಿಮಗೆ ಬರೀ ಪ್ಯೂರ್ ವೆಜಿಟೇರಿಯನ್ನೇ ನಾನು ನಿಮಗೆ ಹೇಳ್ತಾರೆ ರೆಸ್ಟೋರೆಂಟ್ಸ್ ಎಲ್ಲ. ಬೆಳಿಗ್ಗೆ ಹೋಗಿದ್ದು ಕೂಡ ಗುಜರಾತ್ ರೆಸ್ಟೋರೆಂಟ್, ಅದು ಕೂಡ ಪ್ಯೂರ್ ರೆಸ್ಟೋರೆಂಟ್ ವೆಜಿಟೇರಿಯನ್ದೇ. ಇದು ಕೂಡ ಪ್ಯೂರ್ ವೆಜ್ ರೆಸ್ಟೋರೆಂಟೇ. ಸೊ ಇದಾಗಿತ್ತು ನನ್ನ ಡೇ 1 ಇನ್ ಫುಕಾಕ್. ಸೊ ಎಲ್ಲನೂ ಕೂಡ ವಾವ್ ಥರನೇ ಇತ್ತು. ಸೊ ಡೇ 1 ಅಂತೂ ಆಸಮ್ ಆಗಿ ವಾವ್ ಆಗಿತ್ತು. ಬಟ್ ಗೊತ್ತಿಲ್ಲ ಡೇ 2, ಡೇ 3, ಡೇ 4, ಡೇ 5 ಹೇಗಿರುತ್ತೆ ಅಂತ ಹೇಳಿಬಿಟ್ಟು. ಸೊ ನೆಕ್ಸ್ಟ್ ಬರೋ ಇದರಲ್ಲೆಲ್ಲ ನಾನು ನಿಮ್ಮ ಜೊತೆ ಫುಕಾಕ್ ಡೈರೀಸ್ನೇ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇರ್ತೀನಿ. ನನಗೆ ಗೊತ್ತಿರೋ ಅಷ್ಟು ಡೀಟೇಲ್ಸ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ. ಸೊ ನಿಮ್ಗೆ ಯಾವುದಾದ್ರೂ ಕ್ವೆಶನ್ಸ್ ಇದ್ದರೆ ದಯವಿಟ್ಟು ನನ್ನ ಕೇಳಿ. ಹಾಗೆಯೇ ನನಗೆ ಗೊತ್ತಿರೋ ಡೀಟೇಲ್ಸ್ನ ನಾನು ನಿಮ್ಮ ಜೊತೆ ಹೇಳ್ತಾ ಇದ್ದೀನಿ. ಸೊ ನೆಕ್ಸ್ಟ್ ಎಲ್ಲ ಬರೀ ಫುಕಾಕ್ ಡೈರೀಸೇ ಇರುತ್ತೆ. ಸೊ ಫೈನಲಿ ನಮ್ಮ ಹೋಟೆಲಿಗೆ ಬಂದಮೇಲೆ ಸ್ವಲ್ಪ ನೈಟ್ ವ್ಯೂ ಎಲ್ಲ ನೋಡೋಣ ಅಂತ ನೋಡಿದ್ವಿ. ಸೊ ಅಗೇನ್ ಫ್ಲೈಟ್ದಂತೂ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ನಬೈ ಅಂತೂ ಆ ಫಾಂಡಾ ಮೇಲೆ ನಡ್ಕೊಂಡು ಬರೋಕ್ಕೆ ರೆಡಿ ಇರಲಿಲ್ಲ. ಅದಕ್ಕೆ ಅವರಪ್ಪ ತೋರಿಸ್ತಾ ಇದ್ರು, ಯಾಕೆ ಎದುರುಕೋತ್ಯಾ, ಅದೆಲ್ಲ ಫಿಶ್ ಏನೂ ಮಾಡಲ್ಲ, ಆ ಪಾಂಡಿಂದ ಆಚೆ ಬಂದರೆ ಅದು ಸತ್ತೋಗ್ಬಿಡತ್ತೆ, ನೀನು ಅದ್ರ ಜೊತೆ ಇರ್ಬೋದು ಅಂತೆಲ್ಲ ಹೇಳಿಬಿಟ್ಟು ಇದು ಮಾಡಿದ್ರು. ಸೊ ನಾವು ನೈಟ್ ವ್ಯೂದೆಲ್ಲ ಒಂದಷ್ಟು ಫೋಟೋಗಳೆಲ್ಲ ತೊಗೊಂಡು ನೋಡಿ ಫ್ಲೈಟ್ ಎಷ್ಟು ಚೆನ್ನಾಗಿ ಹೋಗ್ತಾ ಇದೆ, ಲ್ಯಾಂಡ್ ಆಗ್ತಾ ಇದೆ. ಸೊ ರೆಸಾರ್ಟೆಲ್ಲ ನೈಟ್ ವ್ಯೂನ ಎಂಜಾಯ್ ಮಾಡಿ ಸೊ ಡೇ 1 ನಾವು ಮುಗಿಸಿದ್ವಿ. ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.